ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೊಟೊ ಕಾಯಿಯಿಂದ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈಗ ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು 7-8 ಚಿಕ್ಕ ಟೊಮೊಟೊ ಕಾಯಿಯನ್ನು ತೊಗೊಂಡಿದ್ದೀನಿ. ದೊಡ್ಡ ಟೊಮೊಟೊ ಕಾಯಿ ಆದರೆ 2-3 ಸಾಕಾಗತ್ತೆ. ಅದನ್ನೇ ಈ ಥರ ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು 6-7 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ ನಾನು ಈ ಟೊಮೊಟೊ ಕಾಯಿ ಮತ್ತು ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಈ ಟೊಮೊಟೊ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ರೊಟ್ಟಿ ಜೊತೆಗಂತೂ ಇದು ಸೂಪರ್ ಕಾಂಬಿನೇಷನ್. ಹಾಗೆ ನೀವು ಅನ್ನದ ಜೊತೆಗೆ ಇದನ್ನು ಹಾಕ್ಕೊಂಡು 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ಒಂದು ತುತ್ತು ಜಾಸ್ತಿನೇ ಊಟ ಸೇರತ್ತೆ ನಿಮಗೆ. ನೀವು ಮನೆಯಲ್ಲಿ ಒಂದು ಟೊಮೊಟೊ ಗಿಡ ನೆಟ್ಕೊಂಡ್ರೆ ಸಾಕಾಗತ್ತೆ. ವಾರಕ್ಕೆ 2 ದಿನ ಈ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಬೇಕಾದಷ್ಟು ಒಂದು ಟೊಮೊಟೊ ಗಿಡದಿಂದ ಕಾಯಿ ಸಿಗತ್ತೆ ನಿಮಗೆ. ಹಾಗೆ ಇದನ್ನು ಹುರಿಬೇಕಾದ್ರೆ ನಾನು 1 ಸ್ಪೂನು ಜೀರಿಗೆಯನ್ನು ಹಾಕ್ತಿದ್ದೀನಿ. ಈ ಜೀರಿಗೆ ಇದೆಯಲ್ಲ ಅದರ ಪರಿಮಳ ಅಂತೂ ಈ ಚಟ್ನಿಲಿ ತುಂಬಾ ಚೆನ್ನಾಗಿರುತ್ತೆ. ಈ ಟೊಮೊಟೊ ಕಾಯಿದು ಒಂಥರ ಹಸಿ ವಾಸನೆ ಇರುತ್ತಲ್ವ, ಆ ಹಸಿ ವಾಸನೆ ಹೋಗೋ ತನಕ ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಹಸಿಮೆಣಸು ಅಷ್ಟೇ, ಹಸಿಮೆಣಸಿನ ಹಸಿ ವಾಸನೆಯೂ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಆಗಿದೆ, ಇದು ಸಾಕಾಗಿದೆ ಹುರಿದಿರೋದು. ಈ ಚಟ್ನಿ ಇದೆಯಲ್ಲ ಇದು ಖಾರ ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಹಸಿಮೆಣಸಿನ ಬದಲು ಜೀರಿಗೆ ಮೆಣಸನ್ನು ಹಾಕ್ಬೋದು. ಹಾಗೆ ಇದಕ್ಕೆ ಹುಳಿ ಹಾಕಬೇಕಾಗಿಲ್ಲ, ಯಾಕೆಂದರೆ ಈ ಟೊಮೊಟೊ ಕಾಯಿನೇ ಹುಳಿ ಹುಳಿ ಇರೋದ್ರಿಂದ ಹುಳಿ ಹಾಕಬೇಕಾಗಿಲ್ಲ. ಅಷ್ಟಾದರೂ ಬೇಕು ಅಂದರೆ ನೋಡಿಕೊಂಡು ಸ್ವಲ್ಪ ಹಾಕಿ. ಹುಣಸೆ ಹುಳಿನ ಅಥವಾ ಲಿಂಬೆ ಹುಳಿನ ಹಾಕ್ಬೋದು ಬೇಕಾದರೆ. ಈಗ ನಾನು ಇದರಲ್ಲಿರುವಂಥ ಹಸಿಮೆಣಸನ್ನೆಲ್ಲ ಸಪ್ರೇಟಾಗಿ ತೆಕ್ಕೊಂಡು ರುಬ್ಬೋಕೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಟೈಮ್ ಇತ್ತು ಅಂದರೆ ಹಸಿಮೆಣಸನ್ನು ಸಪ್ರೇಟಾಗಿ ಹುರ್ಕೋಬೋದು. ಆದರೆ ನಾನಿಲ್ಲಿ ಎರಡನ್ನು ಒಟ್ಟಿಗೆ ಹುರ್ಕೊಂಡಿದ್ದೀನಿ. ಸುಮ್ಮನೆ ಟೈಮ್ ಉಳಿಯುತ್ತೆ, ಹಾಗೆ ಗ್ಯಾಸ್ ಉಳಿಯುತ್ತೆ ಅಲ್ವಾ. ಯಾಕೆ ಹಸಿಮೆಣಸನ್ನು ಸಪ್ರೇಟಾಗಿ ತೆಕ್ಕೊಳ್ತಿದ್ದೀನಿ ಅಂದರೆ ಹಸಿಮೆಣಸನ್ನು ನಾವು ನುಣ್ಣಗೆ ರುಬ್ಬಬೇಕು. ಈ ಟೊಮೊಟೊ ಕಾಯಿ ಇದೆಯಲ್ಲ ಇದನ್ನು ನುಣ್ಣಗೆ ರುಬ್ಬೋದು ಬೇಡ, ತರಿಯಾಗಿ ರುಬ್ಬಿದರೆ ಸಾಕಾಗುತ್ತೆ. ಹಾಗಾಗಿ ನಾನು ಹಸಿಮೆಣಸಿನಕಾಯಿನ ಇಲ್ಲಿ ತೆಕ್ಕೋತಾ ಇದ್ದೀನಿ. ಇದನ್ನು ನಾನು 2 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ತಾಯಿದ್ದೀನಿ. ಈ ಹಸಿಮೆಣಸಿನ ಜೊತೆಗೆ ನಾನಿಲ್ಲಿ 4 ಸ್ಪೂನ್ ಆಗೋಷ್ಟು ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ತೆಂಗಿನ ತುರಿ ಹಾಕಬೇಕಾಗಿಲ್ಲ. ಹಾಗೆ 3 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು, ಬೆಳ್ಳುಳ್ಳಿ ಎಸಳು ಹಾಗೆ ತೆಂಗಿನ ತುರಿಯನ್ನು ಹಸಿಮೆಣಸಿನ ಜೊತೆಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ನಾನು ಇದಕ್ಕೆ ಹುರಿದಿಟ್ಟುಕೊಂಡಿರುವಂತಹ ಟೊಮೊಟೊ ಕಾಯಿಯನ್ನು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಇದು ನುಣ್ಣಗೆ ಪೇಸ್ಟ್ ಆಗೋದು ಬೇಡ. 1 ಸುತ್ತು ಕಡಿದ್ರೆ ಸಾಕಾಗುತ್ತೆ. ಇದನ್ನು 1 ಸುತ್ತು ಮಿಕ್ಸಿ ಮಾಡಿದರೆ ಸಾಕಾಗುತ್ತೆ. ನೋಡಿ ಇಲ್ಲಿ ನಾನು ಇದನ್ನು ರುಬ್ಬಿದ್ದೀನಿ. ಈಗ ಟೊಮೊಟೊ ಕಾಯಿಯನ್ನು ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಅದೇ ಬಾಣಲೆಗೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕಿಬಿಟ್ಟು 1 ಒಣಮೆಣಸನ್ನು ಹಾಕಿಬಿಟ್ಟು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ. ಈಗ ಈ ಚಟ್ನಿ ರೆಡಿ ಆಯಿತು. ನಿಜಕ್ಕೂ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ನೀವು ಈ ಚಟ್ನಿಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಹಾಗೆ ನನ್ನ ಚಾನಲ್ ಲಿಂಕನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.